ನಮಸ್ಕಾರ ಸ್ನೇಹಿತರೆ, ಡಿವೋಷ್ನಲಿ ಕನೆಕ್ಟ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಒಂದು ದಿನ ಒಂದು ಭಗವದ್ಗೀತೆ ಶ್ಲೋಕ ಒಂದು ಜೀವನ ಪಾಠ ಅನ್ನೋ ಈ ಪಯಣ ಈಗ 3ನೇ ಎಪಿಸೋಡ್ಗೆ ಬಂದಿದೆ. ಮೊದಲ ಎಪಿಸೋಡ್ನಲ್ಲಿ ನಾವು ಅರ್ಜುನನ ಗೊಂದಲದ ಬಗ್ಗೆ ಮಾತಾಡಿದ್ವಿ. 2ನೇ ಎಪಿಸೋಡ್ನಲ್ಲಿ ಶ್ರೀಕೃಷ್ಣ ಹೇಳಿದ ಒಂದು ಅದ್ಭುತ ಮಾತನ್ನು ನೋಡಿದ್ವಿ. ಯಶಸ್ಸು ಬಂದಾಗ ಹಿಗ್ಬೇಡಿ, ಸೋಲು ಬಂದಾಗ ಕುಗ್ಗಬೇಡಿ, ಅಂದರೆ ಸಮತ್ವಂ ಯೋಗ ಉಚ್ಯತೆ. ಆದರೆ ಇವತ್ತು ಕೃಷ್ಣ ಇನ್ನೊಂದು ತುಂಬ ಮುಖ್ಯವಾದ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಅದು ಏನಂದರೆ, ಸರಿ ಕೃಷ್ಣ, ಫಲದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಹೇಳ್ತೀಯ, ಹಾಗಾದರೆ ಕೆಲಸ ಮಾಡೋದು ಹೇಗೆ? ಇದಕ್ಕೆ ಕೃಷ್ಣ ಕೊಡೋ ಉತ್ತರ ನಮ್ಮ ಇಡೀ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. 1 ನಿಮಿಷ ನಿಮ್ಮ ಜೀವನದ ಬಗ್ಗೆ ಯೋಚಿಸಿ. ನಾವು ಕೆಲಸ ಮಾಡೋದು ಯಾಕೆ? ಹಣಕ್ಕಾಗಿ, ಹೆಸರಿಗಾಗಿ, ಗೌರವಕ್ಕಾಗಿ, ಬೇರೆಯವರು ನಮ್ಮನ್ನು ಮೆಚ್ಚಬೇಕು ಅಂತ. ಕೆಲವೊಮ್ಮೆ ಬೇರೆಯವರು ಏನು ಹೇಳ್ತಾರೆ ಅನ್ನೋ ಭಯದಿಂದಲೂ ಕೆಲಸ ಮಾಡ್ತೀವಿ. ಅವನು ನನ್ನ ಬಗ್ಗೆ ಏನಂತಾನೆ, ನನ್ನ ಫ್ರೆಂಡ್ ನನಗಿಂತ ಮುಂದೆ ಹೋಗ್ಬಿಟ್ಟ, ಅವನಿಗೆ ಪ್ರಮೋಷನ್ ಸಿಕ್ತು, ನನಗೆ ಯಾಕೆ ಸಿಗಲಿಲ್ಲ, ಅವಳ ಮನೆ ಚೆನ್ನಾಗಿದೆ, ನನ್ನ ಮನೆ ಯಾಕೆ ಹೀಗಿಲ್ಲ, ಅವನ ಮಗ ಇಷ್ಟು ಮಾರ್ಕ್ಸ್ ತೆಗೆದುಕೊಂಡ, ನನ್ನ ಮಗ ಯಾಕೆ ತೆಗೆದುಕೊಳ್ಳಿಲ್ಲ. ಹೀಗೆ ನೋಡಿದರೆ ನಾವು ನಮ್ಮ ಜೀವನವನ್ನು ಬದುಕೋದಕ್ಕಿಂತ ಬೇರೆಯವರ ಜೀವನದ ಜೊತೆ ಹೋಲಿಕೆ ಮಾಡಿಕೊಂಡೇ ಬದುಕ್ತೀವಿ. ಅದಕ್ಕೆ ಹೊರಗಡೆ ಎಲ್ಲವೂ ಚೆನ್ನಾಗಿದ್ದರೂ ಒಳಗಡೆ ಮಾತ್ರ ನೆಮ್ಮದಿ ಇರೋದಿಲ್ಲ. ಶ್ರೀಕೃಷ್ಣ ಇದನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಅರ್ಥ ಮಾಡ್ಕೊಂಡಿದ್ದ. ಅದಕ್ಕಾಗಿ ಅರ್ಜುನನಿಗೆ ಒಂದು ಅದ್ಭುತ ಶ್ಲೋಕ ಹೇಳ್ತಾನೆ. ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 49. ದೂರೇಣ ಹೆವರಂ ಕರ್ಮ ಬುದ್ಧಿ ಯೋಗ ಧನಂಜಯ ಬುದ್ಧೌ ಶರಣಂ ಮನ್ವಿಚ್ಛ ಕೃಪಾಣಃ ಫಲಹೇತವಃ. ಇದನ್ನು ಕೇಳಿದ ತಕ್ಷಣ ಸ್ವಲ್ಪ ಕಷ್ಟ ಅನಿಸ್ಬೋದು. ಆದರೆ ನಮ್ಮ ಭಾಷೆಯಲ್ಲಿ ತುಂಬ ಸರಳವಾಗಿ ಹೇಳೋದಾದರೆ, ಅರ್ಜುನ ಕೇವಲ ಫಲ ಸಿಗಬೇಕು ಅನ್ನೋ ಆಸೆಯಿಂದ ಮಾಡೋ ಕೆಲಸಕ್ಕಿಂತ ಸರಿಯಾದ ಬುದ್ಧಿ ಮತ್ತು ವಿವೇಕದಿಂದ ಮಾಡುವ ಕೆಲಸ ತುಂಬ ಶ್ರೇಷ್ಠ. ಆದ್ದರಿಂದ ನೀನು ಬುದ್ಧಿಯೋಗದ ಆಶ್ರಯ ಪಡೆ, ಫಲವನ್ನೇ ಎಲ್ಲವೂ ಅಂತ ಅಂದುಕೊಂಡು ಕೆಲಸ ಮಾಡುವ ಮನಸ್ಥಿತಿಗೆ ಬೀಳಬೇಡ. ಇಲ್ಲಿ ಒಂದು ವಿಷಯ ಗಮನಿಸಿ ಸ್ನೇಹಿತರೆ, ಕೃಷ್ಣ ಕೆಲಸ ಮಾಡಬೇಡ ಅಂತ ಹೇಳ್ತಿಲ್ಲ, ಹಣ ಸಂಪಾದಿಸಬೇಡ ಅಂತ ಹೇಳ್ತಿಲ್ಲ, ಯಶಸ್ಸು ಬೇಡ ಅಂತ ಹೇಳ್ತಿಲ್ಲ. ಹಾಗಾದರೆ ಏನು ಹೇಳ್ತಿದ್ದಾನೆ? ಫಲವೇ ನಿನ್ನ ಬದುಕಿನ ಏಕೈಕ ಉದ್ದೇಶ ಆಗಬಾರ್ದು. ಈ ವ್ಯತ್ಯಾಸ ತುಂಬ ದೊಡ್ಡದು. ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರೀತಾನೆ, ಅವನ ಗುರಿ ಪಾಸ್ ಆಗೋದು. ಅದು ತಪ್ಪಾ? ಇಲ್ಲ. ಆದರೆ ಅವನ ಮನಸ್ಸು, ನಾನು ಮೊದಲನೇ ಸ್ಥಾನ ಪಡಿತೀನಾ, ಬೇರೆಯವರು ನನಗಿಂತ ಹೆಚ್ಚು ತೆಗೆದುಕೊಂಡ್ರೆ ಅಂತ ಯೋಚಿಸ್ತಾ ಇದ್ದರೆ ಅವನ ಓದಿನ ಗುಣಮಟ್ಟನೇ ಕಡಿಮೆ ಆಗ್ಬೋದು. ಆದರೆ ಅವನು, ನನಗೀಗ ಓದೋದು ನನ್ನ ಕೈಯಲ್ಲಿದೆ, ನನಗೆ ಅರ್ಥ ಆಗದ ವಿಷಯಗಳನ್ನು ಮತ್ತೆ ಓದ್ತೀನಿ, ನನಗೆ ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಯೋಚಿಸಿದರೆ ಅವನ ಗಮನ ಫಲದಿಂದ ಕೆಲಸದ ಕಡೆಗೆ ಬರುತ್ತೆ. ಇದೇ ಬುದ್ಧಿಯೋಗ ಅಂತ. ಇದನ್ನು ಒಂದು ಸಣ್ಣ ಉದಾಹರಣೆಯಿಂದ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಒಬ್ಬ ರೈತ ಹೊಲದಲ್ಲಿ ಬೀಜ ಬಿತ್ತಾನೆ. ಬೀಜ ಬಿತ್ತಿದ ಮೇಲೆ ಅವನು ಏನು ಮಾಡ್ತಾನೆ? ನೀರು ಹಾಕ್ತಾನೆ, ಹೊಲ ನೋಡಿಕೊಳ್ತಾನೆ, ಕಳೆ ತೆಗಿತಾನೆ, ಬೆಳೆ ಚೆನ್ನಾಗಿ ಬರಬೇಕು ಅಂತ ಶ್ರಮ ಪಡ್ತಾನೆ. ಆದರೆ ಅವನು ಪ್ರತಿದಿನ ಗಿಡದ ಮುಂದೆ ನಿಂತುಕೊಂಡು, ನಾಳೆಗೆ ಬೆಳೆ ಬಂದುಬಿಡಬೇಕು, ಇವತ್ತೇ ಹಣ್ಣು ಬರಬೇಕು, ನಾನು ನೀರು ಹಾಕಿದ್ದೀನಿ, ಇವತ್ತೇ ಫಲ ಕೊಡಬೇಕು ಅಂತ ಕೂಗಿದರೆ ಗಿಡ ಬೆಳೆದು ಬಿಡುತ್ತಾ? ಇಲ್ಲ. ಅವನ ಕೆಲಸ ಏನು? ಬೀಜ ಬಿತ್ತೋದು, ನೀರು ಹಾಕೋದು, ಕಾಳಜಿ ವಹಿಸೋದು, ಬೆಳೆಯೋದು. ಪ್ರಕೃತಿಯ ಕೆಲಸ ಅದೇ ರೀತಿ. ನಮ್ಮ ಜೀವನದಲ್ಲೂ ನಾವು ಪ್ರಯತ್ನ ಮಾಡಬೇಕು, ನಮ್ಮ ಕರ್ತವ್ಯ ಮಾಡಬೇಕು, ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು. ಆದರೆ ಫಲ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಎಷ್ಟು ಬರುತ್ತೆ, ಎಲ್ಲವೂ ನಮ್ಮ ಕೈಯಲ್ಲಿರೋದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳೋದು ಸೋಮಾರಿತನ ಅಲ್ಲ, ಇದು ವಿವೇಕ. ಇದಕ್ಕಾಗಿ ಕೃಷ್ಣ ಹೇಳ್ತಾನೆ, ಬುದ್ಧವು ಶರಣಂ ಮನ್ವಿಚ್ಛ, ಅಂದರೆ ಬುದ್ಧಿಯ ಆಶ್ರಯ ಪಡೆ. ಇಲ್ಲಿ ಬುದ್ಧಿ ಅಂದರೆ ನಾವು ಶಾಲೆಯಲ್ಲಿ ಓದಿದ ಪುಸ್ತಕದ ಜ್ಞಾನ ಮಾತ್ರ ಅಲ್ಲ. ಬುದ್ಧಿ ಅಂದರೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋ ವಿವೇಕ. ಉದಾಹರಣೆಗೆ, ಯಾರಾದರೂ ನಮ್ಮ ಮೇಲೆ ಕೋಪದಿಂದ ಮಾತಾಡಿದರೂ ನಮ್ಮ ಮನಸ್ಸು ತಕ್ಷಣ ಏನು ಹೇಳುತ್ತೆ? ಅವನಿಗೆ ತಿರುಗಿ ಮಾತಾಡು, ಅವನು ಒಂದು ಮಾತು ಹೇಳಿದರೆ ನೀನು 2 ಮಾತು ಹೇಳು ಅಂತ. ಆದರೆ ಬುದ್ಧಿ ಏನು ಹೇಳುತ್ತೆ? 1 ನಿಮಿಷ ನಿಲ್ಲು. ಈಗ ಉತ್ತರ ಕೊಟ್ಟರೆ ಪರಿಸ್ಥಿತಿ ಇನ್ನೂ ಕೆಟ್ಟೋಗ್ಬೋದು. ಮೊದಲು ಶಾಂತವಾಗು, ಈಗ ಹೇಳಿ. ಮನಸ್ಸಿನ ಮಾತು ಕೇಳಿದರೆ ಏನಾಗಬಹುದು? ಜಗಳ. ಬುದ್ಧಿ ಮಾತು ಕೇಳಿದರೆ ಬಹುಶಃ ಸಮಸ್ಯೆ ಅಲ್ಲೇ ಮುಗಿಬಹುದು. ಇದೇ ಬುದ್ಧಿ ಶಕ್ತಿ. ಇನ್ನೊಂದು ಉದಾಹರಣೆ, ನಿಮಗೆ ಯಾರಾದರೂ ಮೆಸೇಜ್ ಮಾಡ್ತಾರೆ, ತುಂಬ ಕೋಪ ಬರುತ್ತೆ, ನೀವು ತಕ್ಷಣ ಉತ್ತರ ಟೈಪ್ ಮಾಡ್ತೀರಾ. ಕಳಿಸೋಕ್ಕೆ ಮುಂಚೆ ಒಮ್ಮೆ ಓದಿದರೆ, ಅಯ್ಯೋ ಇದನ್ನು ಕಳಿಸಿದರೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಅನಿಸ್ಬೋದು. ಅದೇ ಕ್ಷಣದಲ್ಲಿ ನಿಮ್ಮ ಬುದ್ಧಿ ನಿಮ್ಮನ್ನು ತಡಿಬೇಕು. ಸ್ವಲ್ಪ ಸಮಯ ಬಿಡು,
ನಾಳೆ ಉತ್ತರ ಕೊಡೋಣ ಅಂತ. ಬಹಳಷ್ಟು ಸಮಸ್ಯೆಗಳು ನಾವು ತಪ್ಪು ಕೆಲಸ ಮಾಡಿದ್ರಿಂದ ಆಗೋದಿಲ್ಲ. ಅವಸರದಲ್ಲಿ ಮಾಡಿದ ಸರಿಯಾದ ಕೆಲಸನೂ ತಪ್ಪಾಗ್ಬೋದು. ಅದಕ್ಕೆ ಬುದ್ಧಿ ಬೇಕು. ಸ್ನೇಹಿತರೆ, ಈಗ ಮತ್ತೆ ಅರ್ಜುನನ ಕಡೆ ಬರೋಣ. ಅರ್ಜುನನ ಬಳಿ ಶಕ್ತಿ ಇರಲಿಲ್ವಾ? ಇತ್ತು. ಅವನ ಬಳಿ ಗಾಂಡೀವ ಇರಲಿಲ್ವಾ? ಇತ್ತು. ಅವನಿಗೆ ಯುದ್ಧದ ಅನುಭವ ಇರಲಿಲ್ವಾ? ಇತ್ತು. ಹಾಗಿದ್ರೆ ಅವನು ಯಾಕೆ ಕುಗ್ಗಿದ? ಅವನ ಸಮಸ್ಯೆ ಶಕ್ತಿಯ ಕೊರತೆ ಅಲ್ಲ, ಅವನ ಸಮಸ್ಯೆ ಗೊಂದಲ. ಅವನ ಮನಸ್ಸು ಒಂದೊಂದು ಕಡೆ ಓಡ್ತಿತ್ತು. ನನ್ನವರು, ನನ್ನ ಗುರು, ನನ್ನ ತಾತ, ನಾನು ಗೆದ್ದರೆ ಏನು, ಇದರಿಂದ ಪ್ರಯೋಜನ ಏನು, ಹೀಗೆ ಯೋಚಿಸ್ತಾ ಅವನ ಕೈಯಲ್ಲಿದ್ದ ಗಾಂಡೀವ ಕೆಳಗೆ ಬೀಳುತ್ತೆ. ಇಲ್ಲಿ ಕೃಷ್ಣ ಏನು ಮಾಡ್ತಾನೆ? ಅರ್ಜುನ, ಹೆದರಬೇಡ, ನಾನಿದ್ದೀನಿ, ನೀನು ಏನೂ ಮಾಡಬೇಡ ಅಂತ ಹೇಳಲಿಲ್ಲ. ಬದಲಿಗೆ ಅವನ ಬುದ್ಧಿಯನ್ನು ಜಾಗೃತಗೊಳಿಸ್ದ. ಅವನಿಗೆ ಪರಿಸ್ಥಿತಿಯನ್ನು ಬೇರೆ ದೃಷ್ಟಿಯಿಂದ ನೋಡೋಕ್ಕೆ ಕಲಿಸ್ದ. ಇದು ಬಹಳ ಮುಖ್ಯ. ದೇವರು ನಮ್ಮ ಜೀವನದಲ್ಲಿ ಬಂದು ನಮ್ಮ ಎಲ್ಲ ಸಮಸ್ಯೆಗಳನ್ನು ಒಂದೊಂದಾಗಿ ತೆಗೆದು ಹಾಕ್ತಾನೆ ಅನ್ನೋದು ಮಾತ್ರ ಭಕ್ತಿ ಅಲ್ಲ. ಕೆಲವೊಮ್ಮೆ ದೇವರು ನಮ್ಮ ಸಮಸ್ಯೆಗಳ ಮಧ್ಯೆ ನಿಲ್ಲುವಷ್ಟು ಧೈರ್ಯ ಕೊಡ್ತಾನೆ, ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋ ಬುದ್ಧಿ ಕೊಡ್ತಾನೆ, ತಪ್ಪು ದಾರಿಯಲ್ಲಿ ಹೋಗದಂತೆ ಒಳಗಿನಿಂದ ಎಚ್ಚರಿಸ್ತಾನೆ. ಅದೇ ನಿಜವಾದ ಅನುಗ್ರಹ. ಇನ್ನೊಂದು ಚಿಕ್ಕ ಕತೆ ಹೇಳ್ತೀನಿ ಸ್ನೇಹಿತರೆ. ಒಬ್ಬ ಶಿಲ್ಪಿ ದೇವಾಲಯದ ಕೆಲಸ ಮಾಡ್ತಿದ್ದ. ಅವನು ದೊಡ್ಡ ಕಲ್ಲನ್ನು ಕೆತ್ತಾ ಇದ್ದ. ಅವನ ಪಕ್ಕದಲ್ಲಿ ಇನ್ನೊಬ್ಬ ಶಿಲ್ಪಿಯು ಅದೇ ಕೆಲಸ ಮಾಡ್ತಿದ್ದ. ಒಬ್ಬ ವ್ಯಕ್ತಿ ಮೊದಲು ಶಿಲ್ಪಿಯ ಹತ್ತಿರ ಹೋಗಿ ಕೇಳ್ತಾನೆ, ಏನು ಮಾಡ್ತಾ ಇದೀಯಾ ಅಂತ. ಅವನು ಹೇಳ್ತಾನೆ, ಕಲ್ಲು ಹೊಡಿತಾ ಇದ್ದೀನಿ ಅಂತ. ಅವನು ಎರಡನೇ ಶಿಲ್ಪಿ ಹತ್ತಿರ ಹೋಗಿ ಕೇಳ್ತಾನೆ, ನನ್ನ ಕುಟುಂಬಕ್ಕಾಗಿ ದುಡಿತಿದ್ದೀನಿ ಅಂತ ಹೇಳ್ತಾನೆ. ಇನ್ನು ಮೂರನೇ ವ್ಯಕ್ತಿ ಹತ್ತಿರ ಹೋಗಿ ಕೇಳಿದಾಗ, ನೀನೇನು ಮಾಡ್ತೀಯ ಅಂತ ಕೇಳ್ತಾನೆ. ಆಗ ಅವನು ನಗ್ತಾ ಹೇಳ್ತಾನೆ, ನಾನು ದೇವಾಲಯ ಕಟ್ತಾ ಇದ್ದೀನಿ ಅಂತ. ಸ್ನೇಹಿತರೆ, ಇಲ್ಲಿ ಮೂರು ಜನರು ಒಂದೇ ಕೆಲಸ ಮಾಡ್ತಿದ್ರು, ಕಲ್ಲನ್ನೇ ಕೆತ್ತಿದ್ರು. ಆದರೆ ಮೂರು ಜನರ ದೃಷ್ಟಿಕೋನ ಬೇರೆ. ಒಬ್ಬನಿಗೆ ಅದು ಕಷ್ಟ, ಇನ್ನೊಬ್ಬನಿಗೆ ಅದು ಜೀವನೋಪಾಯ, ಮೂರನೇವನಿಗೆ ಅದು ಸೇವೆ. ಇದೇ ಬುದ್ಧಿಯೋಗ. ಕೆಲಸ ಒಂದೇ ಇರ್ಬೋದು, ಆದರೆ ಅದನ್ನು ನೋಡೋ ದೃಷ್ಟಿಕೋನ ಬದಲಾದರೆ ಜೀವನನೇ ಬದಲಾಗುತ್ತೆ. ನೀವು ಮನೆಯಲ್ಲಿರಬಹುದು, ಪ್ರತಿದಿನ ಅಡುಗೆ ಮಾಡ್ತೀರಾ. ಒಂದು ದಿನ ಹೀಗೆ ಯೋಚನೆ ಮಾಡಿ, ಅಯ್ಯೋ ಇದೇ ಕೆಲಸ ಪ್ರತಿದಿನ ಮಾಡಬೇಕಾ ಅಂತ ಯೋಚಿಸಿದರೆ ಬೇಸರ. ಆದರೆ ನನ್ನ ಕುಟುಂಬದ ಆರೋಗ್ಯವಾಗಿರಬೇಕು, ನಾನು ಮಾಡೋ ಈ ಕೆಲಸ ಒಂದು ಸೇವೆ ಅಂತ ಯೋಚಿಸಿದರೆ ಅದೇ ಕೆಲಸಕ್ಕೆ ಬೇರೆ ಅರ್ಥ ಬರುತ್ತೆ. ಒಬ್ಬ ತಂದೆ ಕುಟುಂಬಕ್ಕಾಗಿ ಕೆಲಸ ಮಾಡ್ತಾನೆ. ಅವನಿಗೆ ನಾನು ಯಾಕೆ ಇಷ್ಟು ಕಷ್ಟಪಡಬೇಕು ಅಂತ ಅನಿಸ್ಬೋದು. ಆದರೆ ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ಮಕ್ಕಳ ಭವಿಷ್ಯಕ್ಕೆ ನಾನು ಕೊಡುಗೆ ಕೊಡ್ತಿದ್ದೀನಿ ಅಂತ ಯೋಚಿಸಿದರೆ ಅದೇ ಕಷ್ಟಕ್ಕೆ ಒಂದು ಅರ್ಥ ಸಿಗುತ್ತೆ. ಒಬ್ಬ ಶಿಕ್ಷಕ ಕೇವಲ ಸಂಬಳಕ್ಕಾಗಿ ಪಾಠ ಮಾಡ್ಬೋದು, ಅಥವಾ ನನ್ನ ಮಾತಿನಿಂದ ಒಬ್ಬ ಮಗುವಿನ ಜೀವನ ಬದಲಾಗ್ಬೋದು ಅಂತ ಯೋಚಿಸಬಹುದು. ಕೆಲಸ ಒಂದೇ, ಆದರೆ ಉದ್ದೇಶ ಬದಲಾದಾಗ ಕೆಲಸದ ಮೌಲ್ಯ ಬದಲಾಗುತ್ತೆ. ಇದೇ ಶ್ರೀಕೃಷ್ಣನ ಸಂದೇಶದ ಆಳ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ, ಅದು ಹೋಲಿಕೆ. ಅವನು ಮುಂದೆ ಹೋಗ್ತಿದ್ದಾನೆ, ಅವಳಿಗೆ ಒಳ್ಳೆ ಮನೆ ಇದೆ, ಅವನಿಗೆ ಒಳ್ಳೆ ಕಾರ್ ಇದೆ, ಅವಳಿಗೆ ಒಳ್ಳೆ ಕೆಲಸ ಸಿಕ್ಕಿದೆ, ಅವನಿಗೆ ಹೆಚ್ಚು ಹಣ, ಇವಳಿಗೆ ಹೆಚ್ಚು ಫಾಲೋವರ್ಸು. ಹೀಗೆ ನೋಡ್ತಾ ಹೋದರೆ ನಮ್ಮ ಜೀವನ ನಮಗೆ ಕಡಿಮೆ ಅನಿಸೋಕೆ ಶುರುವಾಗುತ್ತೆ. ಆದರೆ ಭಗವದ್ಗೀತೆ ನಮ್ಮನ್ನು ಬೇರೆ ದಿಕ್ಕಿಗೆ ತಿರುಗಿಸುತ್ತೆ. ನಿನ್ನ ಕರ್ತವ್ಯವನ್ನು ನೀನು ಸರಿಯಾಗಿ ಮಾಡು, ಬೇರೆಯವರ ದಾರಿಯನ್ನು ನೋಡಿ ನಿನ್ನ ದಾರಿಯನ್ನು ಅಳಿಬೇಡ. ನಿನ್ನ ಪ್ರಯಾಣ ನಿನ್ನದು, ನಿನ್ನ ಸಮಯ ನಿನ್ನದು, ನಿನ್ನ ಪಾಠ ನಿನ್ನದು, ನಿನ್ನ ಬೆಳವಣಿಗೆ ನಿನ್ನದು. ಇದು ಅರ್ಥವಾದ ದಿನವೇ ಮನಸ್ಸಿನ ಅರ್ಧ ಭಾರ ಕಡಿಮೆ ಆಗುತ್ತೆ. ಸ್ನೇಹಿತರೆ, ಇವತ್ತು ಒಂದು ಚಿಕ್ಕ ಅಭ್ಯಾಸ ಮಾಡೋಣ. ಮುಂದಿನ 7 ದಿನ ನೀವು ಯಾವುದಾದ್ರೂ ಕೆಲಸ ಶುರು ಮಾಡೋ ಮೊದಲು ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ನಾನು ಈ ಕೆಲಸ ಯಾಕೆ ಮಾಡ್ತಿದ್ದೀನಿ? ಉತ್ತರ ಏನಾದರೂ ಬರ್ಬೋದು. ಹಣಕ್ಕಾಗಿಯೋ, ಕುಟುಂಬಕ್ಕಾಗಿಯೋ, ಜವಾಬ್ದಾರಿಗಾಗಿಯೋ, ಅಥವಾ ಸೇವೆಗಾಗಿಯೋ, ಅಥವಾ ಬೇರೆಯವರು ಏನು ಹೇಳ್ತಾರೆ ಅನ್ನೋ ಭಯದಿಂದ ಉತ್ತರ ಸಿಕ್ಕ ಮೇಲೆ ಮತ್ತೊಂದು ಪ್ರಶ್ನೆ ಕೇಳ್ಕೊಳ್ಳಿ. ನಾನು ಈ ಕೆಲಸವನ್ನು ಇನ್ನೂ ಉತ್ತಮವಾಗಿ ಹೇಗೆ ಮಾಡ್ಬೋದು? ಇಷ್ಟೇ. ಫಲದ ಬಗ್ಗೆ 100 ಬಾರಿ ಯೋಚಿಸೋ ಬದಲು ಕೆಲಸವನ್ನು ಒಂದು ಹಂತ ಉತ್ತಮವಾಗಿ ಮಾಡುವ ಬಗ್ಗೆ ಯೋಚಿಸಿ. ನಿಧಾನವಾಗಿ ನಿಮ್ಮ ಜೀವನನೇ ಬದಲಾಗುತ್ತೆ. ಇನ್ನು ಮತ್ತೊಂದು ಮುಖ್ಯವಾದ ಮಾತು, ನಾವು ಕೆಲವೊಮ್ಮೆ ಸೋತಾಗ ನನ್ನಿಂದ ಏನೂ ಆಗಲ್ಲ ಅಂತ ಹೇಳಿಬಿಡ್ತೀವಿ. ಈ ಮಾತನ್ನು ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಬೇಡಿ. ಒಂದು ಪರೀಕ್ಷೆಯಲ್ಲಿ ಸೋತಿದ್ದೀರಾ, ಅದು ನಿಮ್ಮ ಜೀವನದ ಅಂತ್ಯ ಅಲ್ಲ. ಒಂದು ಉದ್ಯೋಗ ಸಿಗಲಿಲ್ವಾ, ಅದು ನಿಮ್ಮ ಸಾಮರ್ಥ್ಯದ ಅಂತ್ಯ ಅಲ್ಲ. ಒಂದು ವ್ಯಾಪಾರದಲ್ಲಿ ನಷ್ಟವಾಯಿತಾ, ಅದು ನಿಮ್ಮ ಪ್ರಯಾಣದ ಅಂತ್ಯ ಅಲ್ಲ. ಒಂದು ಸಂಬಂಧ ಮುರಿಯಿತಾ, ಅದು ನಿಮ್ಮ ಬದುಕಿನ ಅಂತ್ಯ ಅಲ್ಲ. ಒಂದು ಘಟನೆ ನಿಮ್ಮ ಸಂಪೂರ್ಣ ಜೀವನದ ತೀರ್ಪು ಅಲ್ಲ. ಇದನ್ನು ನೆನಪಿಟ್ಟುಕೊಳ್ಳಿ. ಸೋಲಿನಿಂದ ಪಾಠ ತೆಗೆದುಕೊಳ್ಳಿ, ಯಶಸ್ಸಿನಿಂದ ವಿನಯ ಕಲಿಯಿರಿ, ಎರಡರಲ್ಲೂ ಮುಂದೆ ನಡೆಯಿರಿ. ಇದೇ ಬುದ್ಧಿಯೋಗ. ಈಗ ಇವತ್ತಿನ ಎಪಿಸೋಡ್ನ ಅತ್ಯಂತ ಮುಖ್ಯವಾದ ಮಾತನ್ನು ಹೇಳ್ತೀನಿ. ನಮ್ಮ ಜೀವನದಲ್ಲಿ ದೊಡ್ಡ ಶಕ್ತಿ ಯಾವುದು ಗೊತ್ತಾ? ಹಣ ಅಲ್ಲ, ಜನರ ಬೆಂಬಲ ಅಲ್ಲ, ಅದೃಷ್ಟ ಅಲ್ಲ,
ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋ ಬುದ್ಧಿ. ಯಾಕಂದರೆ ಹಣ ಕಳೆದು ಹೋದರೆ ಮತ್ತೆ ಸಂಪಾದಿಸ್ಬೋದು, ಅವಕಾಶ ತಪ್ಪಿದರೆ ಇನ್ನೊಂದು ಅವಕಾಶ ಬರ್ಬೋದು. ಆದರೆ ತಪ್ಪಾದ ನಿರ್ಧಾರದಿಂದ ಜೀವನದ ದಿಕ್ಕೇ ಬದಲಾಗ್ಬೋದು. ಅದಕ್ಕೆ ನಿಮ್ಮ ಬುದ್ಧಿಯನ್ನು ಕಾಪಾಡಿಕೊಳ್ಳಿ. ಕೋಪದಲ್ಲಿ ನಿರ್ಧಾರ ತೆಗೆದುಕೊಳ್ಬೇಡಿ, ಭಯದಲ್ಲಿ ನಿರ್ಧಾರ ತೆಗೆದುಕೊಳ್ಬೇಡಿ, ಹೋಲಿಕೆಯಲ್ಲಿ ನಿರ್ಧಾರ ತೆಗೆದುಕೊಳ್ಬೇಡಿ, ಜನ ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ತೆಗೆದುಕೊಳ್ಬೇಡಿ. ಸ್ವಲ್ಪ ನಿಲ್ಲಿ, ಯೋಚಿಸಿ, ನಿಮ್ಮ ಕರ್ತವ್ಯ ಏನು ಅಂತ ನೋಡಿ, ನಂತರ ನಿರ್ಧಾರ ತೆಗೆದುಕೊಳ್ಳಿ. ಇದೇ ಕೃಷ್ಣನ ಮಾರ್ಗ. ಸ್ನೇಹಿತರೆ, ಇವತ್ತು ಕಾಮೆಂಟ್ನಲ್ಲಿ ಒಂದು ವಾಕ್ಯ ಬರೀರಿ, ನಾನು ಫಲಕ್ಕಿಂತ ನನ್ನ ಕರ್ತವ್ಯಕ್ಕೆ ಮಹತ್ವ ಕೊಡ್ತೀನಿ ಅಂತ. ಈ ಮಾತು ಕೇವಲ ಕಾಮೆಂಟ್ ಆಗಿರಬಾರ್ದು, ನಿಮ್ಮ ಜೀವನಕ್ಕೆ ಒಂದು ಸಣ್ಣ ಸಂಕಲ್ಪ ಆಗಲಿ. ಮತ್ತು ನಿಮ್ಮ ಜೀವನದಲ್ಲಿ ಈಗ ಯಾವ ನಿರ್ಧಾರ ನಿಮಗೆ ಹೆಚ್ಚು ಗೊಂದಲ ಕೊಡ್ತಿದೆ ಅನ್ನೋದನ್ನು ಕಮೆಂಟ್ನಲ್ಲಿ ಹೇಳ್ಬೋದು. ಬಹುಶಃ ನಿಮ್ಮ ಒಂದು ಪ್ರಶ್ನೆ ಇನ್ನೊಬ್ಬರಿಗೆ ಉತ್ತರ ಆಗ್ಬೋದು. ಇವತ್ತಿನ ಮಾತನ್ನು ಮುಗಿಸೋ ಬದಲು ಒಂದು ವಿಷಯ ಮಾತ್ರ ನೆನಪಿಟ್ಕೊಳ್ಳಿ. ನಿಮ್ಮ ಕೈಯಲ್ಲಿರೋ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ. ನಿಮ್ಮ ಕೈಯಲ್ಲಿಲ್ಲದ ಫಲದ ಬಗ್ಗೆ ಅತಿಯಾಗಿ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಮನಸ್ಸು ಏನು ಹೇಳುತ್ತೆ ಅನ್ನೋದನ್ನು ಮಾತ್ರ ಕೇಳಬೇಡಿ, ನಿಮ್ಮ ಬುದ್ಧಿ ಏನು ಹೇಳುತ್ತೆ ಅನ್ನೋದನ್ನು ಕೇಳಿ. ಯಾಕಂದರೆ ಮನಸ್ಸು ಕೆಲವೊಮ್ಮೆ ನಮ್ಮನ್ನು ಎಳೆಯುತ್ತೆ. ಆಸೆ ಒಂದು ಕಡೆ, ಭಯ ಇನ್ನೊಂದು ಕಡೆ, ಕೋಪ ಇನ್ನೊಂದು ಕಡೆ. ಆದರೆ ಬುದ್ಧಿ ದಾರಿ ತೋರಿಸುತ್ತೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಬುದ್ಧೌ ಶರಣ ಮನ್ವಿಚ್ಛ, ಸರಿಯಾದ ಬುದ್ಧಿಯ ಆಶ್ರಯ ಪಡೆ ಅಂತ. ಆದರೆ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ನಾವು ಒಳ್ಳೆಯ ಕೆಲಸ ಮಾಡಿದ್ದೇವೆ ಅಂದರೆ ಅದರ ಫಲ ಬೇಕು ಅನ್ನೋ ಆಸೆ ಬರುತ್ತೆ. ಕೆಟ್ಟ ಕೆಲಸ ಮಾಡಿದರೆ ಅದರ ಫಲದ ಭಯ ಬರುತ್ತೆ. ಹಾಗಾದರೆ ಈ ಒಳ್ಳೆಯದು ಕೆಟ್ಟದ್ದು ಅನ್ನೋ ಫಲದ ಬಂಧನದಿಂದ ಮನುಷ್ಯ ಹೇಗೆ ಹೊರಬರಬೇಕು? ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಇದಕ್ಕೆ ಇನ್ನೂ ಆಳವಾದ ಉತ್ತರ ಕೊಡ್ತಾನೆ. ಅದು ನಮ್ಮ ಕರ್ಮವನ್ನೇ ನೋಡುವ ದೃಷ್ಟಿಕೋನವನ್ನು ಬದಲಾಯಿಸೋ ಮಾತು. ಮುಂದಿನ ಎಪಿಸೋಡ್ನಲ್ಲಿ ಅದನ್ನು ನೋಡೋಣ. ಅಲ್ಲಿವರೆಗೆ ನಿಮ್ಮ ಕೆಲಸ ಮಾಡಿ, ನಿಮ್ಮ ಬುದ್ಧಿಯನ್ನು ಜಾಗೃತವಾಗಿಟ್ಟುಕೊಳ್ಳಿ. ಫಲಕ್ಕಾಗಿ ನಿಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಬೇಡಿ. ಮತ್ತು ಒಂದು ಮಾತು ಯಾವಾಗಲೂ ನೆನಪಿಟ್ಕೊಳ್ಳಿ, ಕೆಲಸ ನಮ್ಮ ಕೈಯಲ್ಲಿದೆ, ಫಲ ದೇವರ ಕೈಯಲ್ಲಿದೆ. ಹರೇ ಕೃಷ್ಣ.